Hi, welcome to my video class. Dear students, in last video we are explaining vector algebra. So in vector algebra we are going to discuss scalar product or dot product. ನಾನು ಲಾಸ್ಟ್ ವಿಡಿಯೋದಲ್ಲಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಪಾಯಿಂಟ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಬಗ್ಗೆ ಅದರ ಮಾಹಿತಿನ ಕೊಟ್ಟು ಅದರಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಏನು ಕೇಳ್ತಾರೆ, ಇಲ್ಲಿವರೆಗೂ ಏನು ಕೇಳಿದ್ದಾರೆ ಅವನ್ನ ನಾನು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಅದರಲ್ಲಿ ಇನ್ನೂ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಅದು ಹೇಗಿರುತ್ತೆ, ಅದನ್ನು ನಾವು ಯಾವ ಥರ ಅಟೆಂಡ್ ಮಾಡ್ಬೋದು, ಕೇಳ್ತಕ್ಕಂಥ ಪ್ರಾಬ್ಲಮಲ್ಲಿ ಯಾವುದನ್ನು ಕೇಳ್ತಾರೆ ಅಂತ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾನು ಇಲ್ಲಿ ನಿಮ್ಮ ಜೊತೆ ಹೇಳ್ಕೊಂಡು ಆ ಪ್ರಾಬ್ಲಮ್ಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ ಈ ವೆಕ್ಟರ್ ಆಲ್ಜಿಬ್ರಾ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಇದು 11 ಮಾರ್ಕ್ಸ್ಗೆ ಇರುತ್ತೆ. 1 ಮಾರ್ಕ್ಸ್ಗೆ 1 ಕ್ವಶನ್ನು, 2 ಮಾರ್ಕ್ಸ್ಗೆ 2 ಕ್ವಶನ್ನು, 3 ಮಾರ್ಕ್ಸ್ಗೆ 2 ಕ್ವಶನ್ನು, ಅಲ್ಲಿಗೆ ಟೋಟಲಿ 11 ಮಾರ್ಕ್ಸ್ಗೆ ಈ ಚಾಪ್ಟರ್ ಇರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ಚಾಪ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಗೆಟಿಂಗ್ ದಿ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್. ಈ ಚಾಪ್ಟ್ರು ಎಕ್ಸಾಮಲ್ಲಿ ಮಾರ್ಕ್ಸ್ ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆಮೇಲೆ ಈಸಿಯೆಸ್ಟ್ ಮೆಥಡು, ಸಿಂಪಲ್ ಮೆಥಡ್ಗಳು. ಯಾವುದೇ ವಿದ್ಯಾರ್ಥಿ ಎಷ್ಟೇ ನಾರ್ಮಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಸಮೇತ ಇದರಲ್ಲಿ 11ಕ್ಕೆ 11 ಮಾರ್ಕ್ಸನ್ನು ತಗೋಬೋದು. ನಾನು ಇಲ್ಲಿವರೆಗೂ ಆಲ್ರೆಡಿ ಹೇಳ್ಕೊಂಬಂದಿದ್ದೀನಿ. ಇನ್ನು ನಾನು ಮುಂದುವರೆದ ಭಾಗ ಇದರಲ್ಲಿ 2 ಮಾರ್ಕ್ಸ್ಗೆ ಏನು ಕೇಳ್ತಾರೆ ಕ್ವಶನ್ಸ್ಗಳನ್ನು ಅನ್ನೋದನ್ನು ನಾನು ಈಗ ಹೇಳ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಫಾಲೋ ಮೀ ಎಕ್ಸಾಕ್ಟ್ಲಿ ಆ್ಯಂಡ್ ಪರ್ಫೆಕ್ಟ್ಲಿ. ನಾನು ಈಗೇನು ಹೇಳ್ತೀನಿ ಅದನ್ನು ಎಕ್ಸಾಕ್ಟಾಗಿ ಪರ್ಫೆಕ್ಟಾಗಿ ಫಾಲೋಅಪ್ ಮಾಡಿ. ಅಷ್ಟನ್ನು ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ಕಮ್ಮಿಂಗ್ ಎಕ್ಸಾಮಿನೇಷನಲ್ಲಿ ನೋ ಡೌಟ್ ಯು ಗೆಟ್ 11 ಮಾರ್ಕ್ಸ್ ಇನ್ ವೆಕ್ಟರ್ ಆಲ್ಜಿಬ್ರಾ. ಸೊ ಓಕೆ, ಸೊ ಒನ್ ಆಫ್ ದಿ ಪ್ರಾಬ್ಲಮ್ ಈಸ್ ದಿಸ್ ಒನ್. Find mod x if A is a unit vector, if vector A is a unit vector, if vector A is a unit vector, ನೋಡಿ find mod x ಅಂತ ಹೇಳಿದ್ದಾರೆ. if vector A is a unit vector, then one of the condition ಏನು ಕೊಟ್ಟಿದ್ದಾರೆ ಅಂದರೆ one of the condition is x minus a, vector x minus vector a dot x plus vector a is equal to so 12. and ಇದು ಕಂಡೀಷನ್. ಈ ಪ್ರಾಬ್ಲಮ್ ಅನ್ನು ಬೇಕಾದಷ್ಟು ಸರಿ ಕೇಳಿದ್ದಾರೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಇದರಲ್ಲಿ ಒಂದು 3 ಪ್ರಾಬ್ಲಮ್ ಇದಾವೆ. ಒಂದಲ್ಲ ಒಂದನ್ನು ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಸೊ ಈ 3 ಪ್ರಾಬ್ಲಮ್ ನೋಡಿದ್ರೆ 2 ಮಾರ್ಕ್ಸ್ ಬರುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ಸೊ ಒನ್ ಆಫ್ ದಿ ಪಾಯಿಂಟ್ ಈಸ್, ನೀವು ಎಕ್ಸಾಮಲ್ಲಿ ಈ ಥರ ಸಿಂಪಲ್ ಆಗಿರೋ ಪ್ರಾಬ್ಲಮ್ಗಳನ್ನು ನೀವು ಕೆಲವು ಚಾಪ್ಟರ್ಗಳಲ್ಲಿ ನೋಡ್ಕೊಂಡ್ರೆ ಕೇವಲ 2 ಅಥವಾ 3 ಆಳೆನಲ್ಲಿ 2 ಅಥವಾ 3 ಪೇಜಸಲ್ಲಿ ನೀವು 35 to 40 ಮಾರ್ಕ್ಸ್ ತಗೊಂಡು ಹೊರಗಡೆ ಬಂದ್ಬಿಡ್ಬೋದು ಎಕ್ಸಾಮಿಂದ. ಜಸ್ಟ್ ಹಾಫ್ ಅನ್ ಅವರ್ ಒಳಗಡೆ ಆ ಥರ ಇದೆ ಸಬ್ಜೆಕ್ಟ್. ನೀವು ಲೆಂತ್ ಇರ್ತಕ್ಕಂಥ ಪ್ರಾಬ್ಲಮ್ ನಾನು ಫಾಲೋಅಪ್ ಮಾಡಲ್ಲ, ಅದೆಲ್ಲ ಮರ್ತೋಗುತ್ತೆ ಅಂತ ಅಂದರೆ ಇಂಥ ಸಿಂಪಲ್ ಪ್ರಾಬ್ಲಮ್ಗಳನ್ನ ನೀವು ತಗೊಂಡ್ರು ನೀವು ಕರೆಕ್ಟಾಗಿ ಆ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಮೆಥಡ್ಗಳನ್ನು ಜ್ಞಾಪಕ ಇಟ್ಕೊಂಡ್ರೆ ಜಸ್ಟ್ 2 or 3 ಪೇಜಸ್ ಅಷ್ಟೇ 40 ಮಾರ್ಕ್ಸ್ ಬಂದ್ಬಿಡುತ್ತೆ. ಆರಾಮಾಗಿ ನೀವು ಹಾಫ್ ಅನ್ ಅವರ್ ಅಥವಾ 45 ಮಿನಿಟ್ಸ್ ಎದ್ದು ಹೊರಗಡೆ ಬಂದ್ಬಿಡ್ಬೋದು. ಅಂದರೆ ನಿಮ್ಮನ್ನು ಹೊರಗಡೆ ಬಿಡಲ್ಲ. ಹೇಳಿದ್ದು 45 ನಿಮಿಷ ಬರೆದು ನಾನು 40 ಮಾರ್ಕ್ಸ್ ಬರುತ್ತೆ ಅಂತಂದು ಹೇಳಿ ಪರ್ಫೆಕ್ಟಾಗಿ ನೀವು ಆರಾಮಾಗಿ ಕುತ್ಕೋಬೋದು ಎಕ್ಸಾಮಲ್ಲಿ. ಆ ಥರ ಈ ಮೆಥಡ್ಗಳು. ಹಾಗಾಗಿ ಇದನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ಹೇಳ್ತೀನಿ. You can follow me. So now, dear students, the one of the problem is find mod x if vector A is a unit vector. If vector A is a unit vector, andre mod A is equal to 1 anta. Hagadre the one of the condition is x minus a, x vector minus vector A dot x vector plus vector A is equal to 12 anta. You see, ಇದನ್ನು ನಾವು ಯಾವ ಥರ ಮಾಡ್ತೀವಿ ಅಂದರೆ ನಿಮಗೆ ಗೊತ್ತಿದೆ ಏನು, ಒಂದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಒಂದು SLCನಲ್ಲಿ ಬರ್ತಕ್ಕಂಥ ಫಾರ್ಮುಲಾ ದಿಸ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಹಾಗೆಯೇ ಈ ವೆಕ್ಟರ್ ಡಾಟ್ ಪ್ರಾಡಕ್ಟಲ್ಲಿ ಇದನ್ನು ನಾವು ಯಾವ ಥರ ಬರೀಬೋದು ಅಂದರೆ ಮಾಡ್ ಎಕ್ಸ್ ಮೈನಸ್ ಮಾಡ್ ಎ, ಮಾಡ್ ಎಕ್ಸ್ ಸ್ಕ್ವೇರ್ ಮೈನಸ್ ಮಾಡ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 12. ನೋಡಿ ಎಷ್ಟು ಈಸಿ ಮೆಥಡ್.
ಬಟ್ ಇಲ್ಲಿ ಎಕ್ಸ್ ವೆಕ್ಟರ್ ಸ್ಕ್ವೇರ್ ಅಂತ ಹೇಳಂಗಿಲ್ಲ, ಮಾಡ್ ಎಕ್ಸ್ ವೆಕ್ಟರ್ ಸ್ಕ್ವೇರ್ ಮೈನಸ್ ಮಾಡ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಅಂತ ಹೇಳ್ಬೋದು. ಹಾಗಾದ್ರೆ ಒನ್ ಆಫ್ ದಿ ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ಇಫ್ ವೆಕ್ಟರ್ ಎ ಈಸ್ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ಮಾಡ್ ಎ ಇಸ್ ಈಕ್ವಲ್ ಟು 1. ಹಾಗಾದ್ರೆ ಮಾಡ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಮೈನಸ್ ಮಾಡ್ ಎ ಸ್ಕ್ವೇರ್ ಅಂದ್ರೆ ಇಟ್ ಇಸ್ ಪ್ಲಸ್ ಮಾಡ್ ಎ ಸ್ಕ್ವೇರ್ ಅಂತ ಈ ಕಡೆ ತಗೋಬಹುದು. ಸೊ 12 ಪ್ಲಸ್ ಮಾಡ್ ಎ ಸ್ಕ್ವೇರ್ ಅಂದ್ರೆ ಮಾಡ್ ಎ ವೆಕ್ಟರ್ ಮಾಡ್ ಎ ಅಂದ್ರೆ ಇಟ್ ಈಸ್ 1 ಅಂದ್ರೆ 1 ಸ್ಕ್ವೇರ್, ದಟ್ ಈಸ್ 12 ಪ್ಲಸ್ 1 ಇಟ್ ಈಸ್ 39. ದಿಸ್ ಇಸ್ ಮಾಡ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಇಟ್ ಈಸ್ ಪ್ಲಸ್ ಆರ್ ಮೈನಸ್ ರೂಟ್ 39. ನೋಡಿ ಎಷ್ಟೇ ಈಸಿ ಇದೆ ಪ್ರಾಬ್ಲಮ್, ಜಸ್ಟ್ ಇಟ್ ಇಸ್ ಅನ್ ಆರ್ಡಿನರಿ ಸಿಂಪ್ಲಿಫಿಕೇಶನ್. ಅದಕ್ಕೆ ನಾನು ಹೇಳೋದು, ಇದಕ್ಕೆ ನೀವು ಸುಮ್ಮನೆ ಜಸ್ಟ್ ವಿಡಿಯೋಗಳನ್ನು ನೀವು ಜಸ್ಟ್ ಬೇಜಾರಾದಾಗ ನೋಡ್ಕೊಂಡ್ರು ಆಟೋಮೆಟಿಕ್ ಆಗಿ ಇವನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಂಡು ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಇಟ್ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಸಬ್ಜೆಕ್ಟ್ ಇನ್ ಸೈನ್ಸ್. ಮ್ಯಾಥಮೆಟಿಕ್ಸ್ ಇಸ್ ದಿ ಈಸಿಯೆಸ್ಟ್ ಸಬ್ಜೆಕ್ಟ್ ಇನ್ ಟೋಟಲಿ ಇನ್ ಸೈನ್ಸ್. ಏನು ಸೈನ್ಸಲ್ಲಿ PCMB ತಗೊಳ್ತೀರ ಅದರಲ್ಲಿ ಈಸಿಯಾಗಿ ಪಾಸ್ ಆಗ್ತಕ್ಕಂಥ ಸಬ್ಜೆಕ್ಟು ಅಂದರೆ ಮ್ಯಾಥಮೆಟಿಕ್ಸ್. ಬಟ್ ಅದನ್ನು ಟೆಕ್ನಿಕ್ಕಾಗಿ ಹೋಗ್ಬೇಕಷ್ಟೇ. ನೀನು ಸಬ್ಜೆಕ್ಟನ್ನು ಚೆನ್ನಾಗಿ ತರವಾಗಿ ಎಕ್ಸ್ಪರ್ಟ್ ಆಗೋದು ಬೇರೆ, ಜಸ್ಟ್ ನೀವು 50-60 ಮಾರ್ಕ್ಸ್ ತಗೊಳ್ಳೋದು ಮೆಥಡೇ ಬೇರೆ. ಸೊ ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನಾನು ತಗೊಳ್ತೀನಿ. ಸೊ ದ ಒನ್ ಆಫ್ ದಿ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ನೋಡಿ ಅದು ಹೀಗೆ ಇರುತ್ತೆ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ಬರೀತೀನಿ. ಇಫ್ ಎ ಇಸ್ ಇಫ್ ವೆಕ್ಟರ್ ಎ ಇಸ್ ಎ unit vector, if vector A is a unit vector, then what about text? And x minus a dot x plus a is equal to 8. Find mod x ಅಂತ ಹೇಳ್ತಾರೆ. ಇದು ಸೇಮ್ ಅದೇ ತರ ಕ್ವಶನ್ಸ್. ಫೈಂಡ್ mod x ಅಂತ ಹೇಳ್ತಾರೆ. ಏನೇನು ಚೇಂಜಸ್ ಇಲ್ಲ, ಸೇಮ್ ನೋಡಿ. ಇಲ್ಲಿ ವೆಕ್ಟರ್ ಎ ಇಸ್ ಎ ಯೂನಿಟ್ ವೆಕ್ಟರ್, ಇಲ್ಲಿ ಕಂಡೀಷನ್ಸ್ 12 ಬದಲಾಗಿ 8 ಕೊಟ್ಟಿದ್ದಾರೆ ಅಷ್ಟೇ. ಆಟೋಮೆಟಿಕ್ ಆಗಿ mod x ಏನು ಹೇಳಿ ಅಂತ ಹೇಳಿದ್ದಾರೆ. ಸೊ ನಾನು ಇದಕ್ಕೆ ಆನ್ಸರ್ನ ಈಗ ತಗೊಳ್ತೀನಿ. ಸೊ ಇಫ್ ವೆಕ್ಟರ್ ಎ ಇಸ್ ಎ ಯೂನಿಟ್ ವೆಕ್ಟರ್ ಅಂದ್ರೆ ನಮಗೆ ಕಾಮನ್ ಆಗಿ ಆಟೋಮೆಟಿಕ್ ಆಗಿ mod a is equal to 1. So this one can be written as mod x square minus mod a square is equal to 8. Mod x square minus mod a square is equal to 8. So I want mod x square, vector mod x square, 8 minus mod a square. Go to the right side, it becomes plus. It is mod a square. So 8 plus this one is mod a is nothing but 1 square. 8 plus 1. This is nothing but 8 plus 1 is 9. Mod x square is equal to 9. So it is mod x is equal to what? It is plus or minus 3. ನೋಡಿ ಇವೆರಡು ಪ್ರಾಬ್ಲಮ್ ಸೇಮ್ ಒಂದೇ ತರ ಇದೆ. ನೀವು ಎಕ್ಸಾಮ್ ಅಲ್ಲಿ ನೋಡಿದ್ರೆ ಏಪ್ರಿಲ್ ಅಲ್ಲಿ ಕೇಳಿದ್ರೆ ಮಾರ್ಚ್ ಅಲ್ಲಿ ಕೇಳಿರಲ್ಲ, ಮಾರ್ಚ್ ಅಲ್ಲಿ ಕೇಳಿದ್ರೆ ಏಪ್ರಿಲ್ ಅಲ್ಲಿ ಕೇಳಿರಲ್ಲ. ಅಂದ್ರೆ ಇದ್ದೇ ಇರುತ್ತೆ. ಮೋಸ್ಟ್ಲಿ ಒಂದ್ಸರಿ 2 ಎಕ್ಸಾಮ್ ಅಲ್ಲಿ ಇಲ್ಲ ಅದಕ್ಕೆ ಕೇಳಿರ್ತಾರೆ, ಇಲ್ಲ ಇದನ್ನು ಕೇಳಿರ್ತಾರೆ. ಈ ತರ ಫಾಲೋ ಅಪ್ ಮಾಡಿದ್ದಾರೆ. ಅಷ್ಟೊಂದು ಈಸಿಯೆಸ್ಟ್ ಆಗಿರ್ತಕ್ಕಂಥ ಮೆಥಡ್ಗಳು. ಓಕೆ, ಯು ಸಿ ಇನ್ನು ಆ ಪ್ರಾಬ್ಲಮ್ ಅನ್ನು ಬಿಟ್ಟರೆ ಮೊನ್ನೆ ಸೆಪ್ಟೆಂಬರ್ ಅಲ್ಲಿ ಆಮೇಲೆ ಇದನ್ನು ಸಮೇತ ಹೆಚ್ಚಿಗೆ ಕೇಳ್ತಿರ್ತಾರೆ. ಆ ಪ್ರಾಬ್ಲಮ್ ಏನು ಅಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ. ಫೈಂಡ್ mod A and mod B. Find A, vector mod A and vector mod B. If A plus B dot A minus B is equal to 8, and one of the condition mod A, vector mod A is equal to 8 into vector mod B.
ನೋಡಿ ದಿಸ್ ಒನ್. ಇದನ್ನ ಮೊನ್ನೆ ಸೆಪ್ಟೆಂಬರಲ್ಲಿ ಕೇಳಿದ್ದಾರೆ, 2020 ಸೆಪ್ಟೆಂಬರಲ್ಲಿ, ಅಂದರೆ ಸಾರಿ ಲಾಸ್ಟು ಜುಲೈನಲ್ಲಿ ನಡೀತಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಲ್ಲಿ ಮಾಡಿಯೇ ಮತ್ತೆ ಮಾಡಿ ಎರಡನ್ನೂ ಕಂಡುಹಿಡಿಯಿರಿ. ಬಟ್ ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ವೆಕ್ಟರ್ ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 8 ಇಸ್ ಈಕ್ವಲ್ ಟು ಮಾಡ್ ಎ ಇಸ್ ಈಕ್ವಲ್ ಟು 8 ಇಂಟು ಮಾಡ್ ಬಿ ಅಂತ. ಯು ಸಿ, ಇದನ್ನ ನಾವು ಈ ಥರ ತಗೊಳ್ಳೋದು. ಇದನ್ನು ಆಟೋಮೆಟಿಕ್ ಆಗಿ ಇಟ್ ಈಸ್ ಮಾಡ್ ಎ ಸ್ಕ್ವಯರ್ ವೆಕ್ಟರ್ ಮಾಡ್ ಎ ಸ್ಕ್ವಯರ್ ವೆಕ್ಟರ್ ಮಾಡ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8. ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ವೆಕ್ಟರ್ ಎ ಇಸ್ ಈಕ್ವಲ್ ಟು 8 ಟೈಮ್ಸ್ ಆಫ್ ಮಾಡ್ ಬಿ. ಹಾಗಾದರೆ 8 ಇಂಟು ಮಾಡ್ ಬಿ ಹೋಲ್ ಸ್ಕ್ವಯರ್ ಮೈನಸ್ ಮಾಡ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8. ಎಷ್ಟು ಈಸಿ ನೋಡಿ. ಸೊ ಇದು 3 ಮಾರ್ಕ್ಸ್ ಬೇರೆ ಕೇಳಿದ್ದಾರೆ. ಅಲ್ಲಿ 8 ಸ್ಕ್ವಯರ್ ಅಂದರೆ ಇಟ್ ಇಸ್ 64 ಆಫ್ ಮಾಡ್ ಬಿ ಮೈನಸ್ ಮಾಡ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8. ಇಲ್ಲಿ 64 ಮಾಡ್ ಬಿ ಸ್ಕ್ವಯರ್ ಅಲ್ಲಿ ಮಾಡ್ ಬಿ ಸ್ಕ್ವಯರ್ ಹೋದ್ರೆ ಇಸ್ ನಥಿಂಗ್ ಬಟ್ 63 ಮಾಡ್ ಬಿ ಸ್ಕ್ವಯರ್. ವೆಕ್ಟರ್ ಮಾಡ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8. ಮಾಡ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8/63. 8/63. ಸೊ ಅಥವಾ ಮಾಡ್ ಬಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಮಾಡ್ ಬಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇಟ್ ಇಸ್ ರೂಟ್ ಆಫ್ 8/63 ಅಥವಾ ಇದನ್ನ 2√2/√63 ಹಿಂಗ್ ಬೇಕಾದ್ರೂ ಬರೀಬಹುದು. ಇದು ಮಾಡ್ ಬಿ ಆದ್ರೆ ಮಾಡ್ ಎ ಏನಾಗುತ್ತೆ ನೋಡಿ. ಮಾಡ್ ಎ ಇಸ್ ಈಕ್ವಲ್ ಟು 8 ಇಂಟು ಮಾಡ್ ಬಿ ಅಂದ್ರೆ ದಟ್ ಈಸ್ 2 ಟೈಮ್ಸ್ ಆಫ್ √2/63. It is 63. ಅಲ್ಲಿಗೆ this is nothing but 8 2s are 16 √2/√63 ನೋಡಿ. ಎಷ್ಟು ಈಸಿ ಇದೆ, ವೆರಿ ಸಿಂಪಲ್. ಒನ್ಸ್ ಅಗೇನ್ ಯು ಕ್ಯಾನ್ ರಿಪೀಟ್ ಒನ್ಸ್ ಅಗೇನ್. ಯು ಸಿ ಡಿಯರ್ ಸ್ಟೂಡೆಂಟ್ಸ್, ಫೈಂಡ್ ಮಾಡ್ ಎ ವೆಕ್ಟರ್ ಮಾಡ್ ಎ ಅಂಡ್ ವೆಕ್ಟರ್ ಮಾಡ್ ಬಿ ಅಂತ. ದ ಒನ್ ಆಫ್ ದಿ ಗಿವನ್ ಕಂಡೀಷನ್ ಈಸ್ a plus b dot a minus b is equal to 8 and mod a is equal to 8 times of mod b. So the given condition can be written as this one: mod a square vector mod a square minus vector mod b square is equal to 8. But mod a is nothing but 8 mod b. Instead of mod a, we can substitute 8 mod b whole square. 8 square is nothing but 64 mod b square. ಇಲ್ಲಿ minus mod b square. 64 mod b square ಅಲ್ಲಿ minus mod b square ಹೋದ್ರೆ ವೆಕ್ಟರ್ mod b square ಹೋದ್ರೆ so it is 63 mod b square vector mod b square is equal to 8. So mod b square is equal to 8/63 ಅಥವಾ vector b is equal to 8/√8/63 ಅಥವಾ ಇದನ್ನು ಈ ತರ ಬರೀಬಹುದು. ವೆಕ್ಟರ್ a ಅಂದ್ರೆ 8 ಇಂಟು mod b ಅಂದ್ರೆ so this one 8 16 16√2/√63 ಅಂತ. So this is one of the variety of problem. ಈ ಮೂರು ಪ್ರಾಬ್ಲಮ್ ಅಲ್ಲಿ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. 2 ಮಾರ್ಕ್ಸ್ ಅಂತಲಾದ್ರೂ ತಿಳ್ಕೊಳ್ಳಿ. ಇದು ಕಷ್ಟನಾ? ಇದನ್ನು ನೀವು ಕ್ವಶನ್ ಮಾಡ್ಕೊಂಡ್ರೆ ಅಷ್ಟೇ. ಎಷ್ಟು ಈಸಿ ಇದೆ ನೋಡಿ ಮೆಥಡ್ಗಳು. ಇಷ್ಟನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಇಟ್ ಈಸ್ ಈಸಿ ಟು ಸಕ್ಸಸ್ ಇನ್ ಕಮಿಂಗ್ ಎಕ್ಸಾಮಿನೇಷನ್. ಓಕೆ, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ವೆಕ್ಟರ್ ಆಲ್ಜಿಬ್ರಾ ಟು ಗೆಟಿಂಗ್ ದಿ 2 ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್. ಓಕೆ, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಈ ತರ ನೀವು ಫಾಲೋ ಅಪ್ ಮಾಡಿದ್ರು ಆರಾಮಾಗಿ ಟು ಗೆಟ್ ಸಕ್ಸಸ್. ಓಕೆ, you see next methods. So dear students, you see one of the next problem. Find the projection of the vector a is equal to 2i plus 3j plus 2k on the vector b is equal to I plus 2j plus k. This is one of the 2 marks question. Exact ನಿಮಗೆ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳೋದು ಇಷ್ಟೇ. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ನೀವು ಪ್ಯಾಟರ್ನ್ ಆಫ್ ಸ್ಕೀಮ್ ಆಫ್ ನಾವು ಸಿಚುಯೇಷನ್ ನಾವು ಅಬ್ಸರ್ವ್ ಮಾಡಿದಾಗ ಅಷ್ಟೇ ಏನು ವೆಕ್ಟರ್ ಚಾಪ್ಟರ್ ವೈಸ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂದರೆ ಇದು 11 ಮಾರ್ಕ್ಸ್ಗೆ. ಇಷ್ಟಂಗೆ ಗಮನ ಇಟ್ಕೊಳ್ಳಿ. 11 ಮಾರ್ಕ್ಸಿಗೆ ಕೇಳೋದ್ರಿಂದ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ 3 ಮಾರ್ಕ್ಸ್ ಬಿಟ್ಟರೆ ಈಸ್ ನಾಟ್ ಆಸ್ಕಿಂಗ್ ಫಾರ್ ಎನಿ 4 or 5 ಮಾರ್ಕ್ಸ್ ಕ್ವಶನ್. ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ನೀವು ಫಾಲೋ ಅಪ್ ಮಾಡಿದಾಗ ಬೇಕಾದಷ್ಟು ವೆರೈಟಿ ಆಫ್ ಸೀಟ್ ಇದೆಲ್ಲ ಮೆಟೀರಿಯಲ್ಸ್ ಇರುತ್ತೆ. ನಿಮಗೆ ಓನ್ಲಿ ಎಕ್ಸಾಮಿನೇಷನ್ ಜ್ಞಾಪಕ ಇಟ್ಕೋಬೇಕು ಅಂತಂದರೆ ಈಗ ನಾನು ಹೇಳಿರ್ತಕ್ಕಂಥ ಮೆಥಡ್ನ ಫಾಲೋ ಅಪ್ ಮಾಡಿ. ಬುಕ್ಸಲ್ಲಿ ಕೆಲವು ಲೆಂತಿ ಪ್ರಾಬ್ಲಮ್ಗಳೆಲ್ಲ ಇದ್ದಾವೆ. ಆ ಕ್ವಶನ್ಸ್ಗಳನ್ನು ಕೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 4-5 ಮಾರ್ಕ್ಸ್ಗೆಲ್ಲ ಅದು
ಲೆಂತಿ ಕ್ವಶನ್ಸ್ ಇರೋದ್ರಿಂದ ನಿಮಗೆ ಸಿ ಇ ಟಿ ಪರ್ಪಸ್ ಅದನ್ನು ಅಭ್ಯಾಸ ಮಾಡಬೇಕು. ಬಿಟ್ಟರೆ ಬಿಫೋರ್ ದಟ್ ನೀವು ಕಮಿಂಗ್ ಎಕ್ಸಾಮಿನೇಷನ್ಗೆ ನೀವು ರೆಡಿ ಆಗ್ತೀವಿ ಎಂಬ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆದರೆ ಯು ಕ್ಯಾನ್ ಫಾಲೋ ಮೀ. ನಾನು ಏನು ಹೇಳ್ತಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ. ಇದು ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿ ನಿಮ್ಗೆ ಇನ್ನೂ ಟೈಮ್ ಇದೆ, ಸಿ ಇ ಟಿ ನಾವು ರೆಡಿ ಆಗ್ತೀವಿ ಅಂದರೆ ಆಗ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳಿ, ಅಥವಾ ಈ ಥರ ನಮ್ಮ ಲೆಕ್ಚರ್ಸ್ಗಳು ನಿಮ್ಮ ಕಾಲೇಜಲ್ಲಿ ಇರ್ತಾರೆ, ಅವ್ರನ್ನ ಕೇಳಿ ಹೇಳ್ಕೊಡ್ತಾರೆ. ಸೊ ಬಿಫೋರ್ ದಟ್ ನಾವು ಈಗ ಏನು ನಾವು ರೀಚ್ ಆಗಬೇಕು, ಅದಕ್ಕೋಸ್ಕರನೇ ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗೋದೇ ಮುಖ್ಯ ಅನ್ನೋದಾದರೆ ಈ ಮೆಥಡ್ಗಳನ್ನು ಫಾಲೋ ಅಪ್ ಆಗಿ. ಸೊ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಯು ಸಿ ದಿಸ್ ಇಸ್ ಒನ್ ಆಫ್ ದಿ 2 marks ಕ್ವಶನ್ ಆಸ್ಕಿಂಗ್ ಇನ್ ಎನಿ ಎಕ್ಸಾಮಿನೇಷನ್. ಯಾವುದೇ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಪೇಪರಲ್ಲಿ ದಿಸ್ ಇಸ್ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಥಡ್ ಇನ್ 2 marks. ಓಕೆ, ಸೊ ಫೈಂಡ್ ದಿ ಪ್ರೊಜೆಕ್ಷನ್. ನೋಡಿ, ಪ್ರೊಜೆಕ್ಷನ್ ಅಂತಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅದರ ಥಿಯರಿ ಅದೆಲ್ಲ ನಿಮಗೆ ನಾಟ್ ನೆಸಸರಿ. ಏನಿಲ್ಲಿ ಅಲ್ಲಿ ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಷನ್ಸ್ ಹೇಗೇನಂದ್ರೆ ಪ್ರೊಜೆಕ್ಷನ್ ಅನ್ನೋದನ್ನ ನಾವು ನೀಟಾಗಿ ಹೇಳ್ತೀವಿ. ಪ್ರೊಜೆಕ್ಷನ್ ಅಂದ್ರೆ ಏನು ಅಂದ್ರೆ ಒಂದು ವೆಕ್ಟರ್ನ ಪ್ರೊಜೆಕ್ಷನ್ ಇನ್ನೊಂದು ವೆಕ್ಟರ್ ಮೇಲೆ ಏನು ಅಂತ. ಪ್ರೊಜೆಕ್ಷನ್ ಅನ್ನೋ ವರ್ಡ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿರೋ ಪ್ರೊಜೆಕ್ಷನ್ ಇಸ್ ನಥಿಂಗ್ ಬಟ್ ಪ್ರೊಜೆಕ್ಟರ್. ನೀವು ಫಿಲಂ ಟಾಕೀಸ್ಗಳಲ್ಲಿ ನೋಡಿರ್ಬೋದು, ಅದೇ ವರ್ಡ್ ಅನ್ನೇ ಅಲ್ಲಿ ನಾವು ಹೇಳೋದು. ಏನು ಅಂದ್ರೆ ಪ್ರೊಜೆಕ್ಷನ್ ಅಂದ್ರೆ ನೀವು ಫಿಲಂ ರೀಲ್ ಬರುತ್ತಲ್ಲ, ನಾವು ಹಳೆ ಮೆಥಡ್ ಅನ್ನು ಫಾಲೋ ಮಾಡಿದ್ರೆ ಫಿಲಂ ರೀಲ್ ಅನ್ನೋದು ಒಂದು ವೆಕ್ಟರ್ ಆದ್ರೆ ಅದರ ಮೇಲೆ ಲೈಟ್ ರೇಸ್ ಅನ್ನು ಬಿಟ್ಟಾಗ ಅದರ ನೆರಳು, ಪ್ರೊಜೆಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಶೇಡ್ ಅಂತ. ಅದರ ನೆರಳು ಏನ್ ಬೀಳುತ್ತೆ, ಸ್ಕ್ರೀನ್ ಮೇಲೆ ಬೀಳುತ್ತೆ. ದಟ್ ಇಸ್ ಕಾಲ್ಡ್ ಫಿಲಂ. ಅದೇ ಇಲ್ಲಿ ಮೆಥಡ್ ಬರೋದು. ಓಕೆ, ಪ್ರೊಜೆಕ್ಷನ್ ಆಫ್ ಒನ್ ಆಫ್ ದಿ ರೀಲ್. ವಾಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ಒನ್ ಆಫ್ ದಿ ರೀಲ್ ಆನ್ ದಿ ಸ್ಕ್ರೀನ್ ಅಂತ. ಇಲ್ಲಿ ರೀಲ್ ಅನ್ನೋದು ಒಂದು ವೆಕ್ಟರ್ ಆದ್ರೆ ಸ್ಕ್ರೀನ್ ಅನ್ನೋದು ಅನದರ್ ಒಂದು ವೆಕ್ಟರ್. ಹಾಗಾದ್ರೆ ಈ ರೀಲ್ ನ ವೆಕ್ಟರ್ ಸ್ಕ್ರೀನ್ ಮೇಲೆ ಏನಿರುತ್ತೆ, ದಟ್ ಇಸ್ ಕಾಲ್ಡ್ ಫಿಲಂ. ದಟ್ ಇಸ್ ದಿ ಪಾಯಿಂಟ್. ಅದಕ್ಕೆ ಅದೆಲ್ಲ ಕತೆ ಬೇಕಾಗಿಲ್ಲ, ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳೋದು. ಓಕೆ, ಸೊ ಹಾಗಾಗಿ ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ 2i plus 3j plus 2k on the vector b is equal to I plus 2j plus k. ಸೊ ಹಾಗಾದ್ರೆ ನಾವಿಲ್ಲಿ ನಾನು ಆಲ್ರೆಡಿ ನೋಟ್ ಮಾಡಿಸಿದ್ದೀನಿ ನಿಮಗೆ. ವೆಕ್ಟರ್ ಅಲ್ಲಿ ಡಾಟ್ ಪ್ರಾಡಕ್ಟ್ ಅಲ್ಲಿ ಏನದು ಅಂತಂದ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ದಿಸ್ ಇಸ್ ದಿ ಪಾಯಿಂಟ್. ನಾನು ನಿಮಗೆ ಸಿಂಪಲ್ ನೋಟ್ ಮಾಡಿಸಿದ್ದೀನಿ. ಆನ್ ಬಿ ಅಂತ ಲಾಸ್ಟ್ ಯಾವ್ದು ಇರುತ್ತೆ ಅದು ಮಾಡ್ಯುಲಸ್ ಆಫ್ ಬಿ ಡಿನಾಮಿನೇಟರ್ ಬರಬೇಕು ಅಂತ. ದಿಸ್ ಇಸ್ ಎ ಡಾಟ್ ಬಿ ಬೈ ಮಾಡ್ಯುಲಸ್ ಆಫ್ ಬಿ. ಓಕೆ, ಇಷ್ಟು ಬರೆದ್ರೆ 1 marks. ಇನ್ ರಿಮೈನಿಂಗ್ ಪ್ರಾಬ್ಲಮ್ಗೆ ಇನ್ನೊಂದು ಮಾರ್ಕ್ಸ್ ಅಷ್ಟೇ. ಇಷ್ಟು ಬರೆದಿದ್ದೀರಾ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಬೈ ಮಾಡ್ಯುಲಸ್ ಆಫ್ ಬಿ ಅಂತ ಬರೆದಿದ್ದೀರಾ, 1 marks. ನೀವು ಇಲ್ಲಿ ಡಿನಾಮಿನೇಟರ್ ಮಾಡ್ಯುಲಸ್ ಆಫ್ ಬಿ ಬರೆದ್ಬಿಟ್ಟು ಮಾಡ್ಯುಲಸ್ ಆಫ್ ಎ ಬರೆದ್ರೆ ಕಿತ್ಕೊಳ್ಳೋ 1 marks. ಅಲ್ಲಿ ಪ್ರಾಬ್ಲಮ್ ನೀವು ಮಾಡಿದ್ರ ಸಮೇತ ಅದು ಆನ್ಸರ್ ಪರ್ಫೆಕ್ಟ್ ಆಗಿರಲ್ಲ. ಟೋಟಲ್ 2 marks 0 ಆಗಿಬಿಡುತ್ತೆ. ಹಾಗಾಗಿ ಅದೇ ಈ ಕೀ ಪಾಯಿಂಟ್ಸ್. ಮನೆ ಒಳಗಡೆ ಹೋಗ್ಬೇಕಾದ್ರೆ ನೀವು ಡೋರ್ ಓಪನ್ ಮಾಡ್ಬೇಕಾದ್ರೆ ಕೀ ಯಾವ್ದೋ ಅದು ಈ ತರ ಈ ಕೀನೇ, ಅದನ್ನು ಬಿಟ್ಟು ಬೇರೆ ಕೀ ಯೂಸ್ ಮಾಡಿದ್ರೆ ಹೆಂಗೆ ಡೋರ್ ಒಳಗೆ ಹೋಗಕ್ಕೆ ಸಾಧ್ಯ ಇಲ್ವೋ ಆ ಥರ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್ ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದ ಎಕ್ಸಾಮಿನೇಷನ್. ರಿಮೆಂಬರಿಂಗ್ ಪಾಯಿಂಟ್ಸ್ ಅಂದ್ರೆ ನೀವು ಎಕ್ಸಾಮ್ ಒಳಗೆ ಹೋಗ್ಬೇಕಾದ್ರೆ ಯಾವ ಮೆಥಡ್ ಮೇಲೆ ಏನೇನು ಜ್ಞಾಪಕ ಇಟ್ಕೋಬೇಕು, ಇಂಪಾರ್ಟೆಂಟ್ ಅಂತಕ್ಕಂಥ ಪಾಯಿಂಟ್ಸ್ಗಳು. ಸೊ ಓಕೆ, ಹಾಗಾದ್ರೆ ಎ ಡಾಟ್ ಬಿ ಏನು? ಸೊ ಎ ಡಾಟ್ ಬಿ ಅಂದ್ರೆ ಏನು ಅಂದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು, ಇದು ಡಾಟ್ ಪ್ರಾಡಕ್ಟ್, ವೆರಿ ಸಿಂಪಲ್. ಎ ಡಾಟ್ ಬಿ ಅಂದ್ರೆ is nothing but 2i plus 3j plus 2k dot b ಅಂದ್ರೆ i plus 2j plus k. This one ಎರಡು ವೆಕ್ಟರ್ ಡಾಟ್ ಪ್ರಾಡಕ್ಟ್ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ದಟ್ ಈಸ್ 2 into 1 ಅಂದ್ರೆ i ಕಾಂಪೊನೆಂಟ್ಸ್ ಜೊತೆಗೆ ಪ್ಲಸ್ j ಕಾಂಪೊನೆಂಟ್ಸ್ ಜೊತೆ 3 into 2 plus 2 into 1 is nothing but 2 plus 3 to the 6 plus 2. This is nothing but what? It is 10. So this is a dot b is equal to what? 10. A dot b is equal to what? 10. Okay. So ಈ ತರ ಆಮೇಲೆ ಮಾಡ್ಯುಲಸ್ ಆಫ್ ಬಿ ಏನು ಬರುತ್ತೆ ನೋಡಿ. ಮಾಡ್ಯುಲಸ್ ಆಫ್ ಬಿ ನಮಗೆ ಬೇಕಾಗಿರೋದು ಫಾರ್ಮುಲಾ ಪ್ರಕಾರ ಮಾಡ್ಯುಲಸ್ ಆಫ್ ಬಿ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ i plus 2j plus k. I plus 2j plus k. So this is nothing but it is the square root of modulus of b ಕಂಡುಹಿಡಿಯೋದು ಹೇಳಿದ್ದೀನಿ. So it is 1 square plus 2 square plus 1 square. This is nothing but 1 plus 4 plus 1. So this is root 6.
ಓಕೆ, ಇಲ್ಲಿ ಎ ಡಾಟ್ ಬಿ 10 ಬಂದಿದೆ, ಇಲ್ಲಿ ಮಾಡ್ಯುಲಸ್ ಆಫ್ ಬಿ 6 ಬಂದಿದೆ. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಅಂದ್ರೆ ಏನು, 10/√6 ಇಷ್ಟು ಬರೋದು 2 ಮಾರ್ಕ್ಸ್. ನೋಡಿ ಫಾರ್ಮುಲಾಕ್ಕೆ 1 ಮಾರ್ಕ್ಸ್, ಈ ಮಿಕ್ಕಿದ ಎಕ್ಸೈಸ್ಗೆಲ್ಲ 1 ಮಾರ್ಕ್ಸ್, 2 ಮಾರ್ಕ್ಸ್. Okay, so this is one of the most important point for the point of examination. That's why I am once again always we can repeat once again coming very important ಮೆಥಡ್ ಪ್ರಾಬ್ಲಮ್ಗಳನ್ನು ರಿಪೀಟ್ ಮಾಡ್ತಾನೆ ಇರ್ತೀನಿ, ಅದನ್ನು ಒತ್ತಿ ಹೇಳ್ತೀನಿ, ಟ್ರೆಸ್ ಮಾಡಿಸಿ ಹೇಳ್ತಾ ಇರ್ತೀನಿ. ಅದರಿಂದ ಇದನ್ನ ಜ್ಞಾಪಕನ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ, ಈ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ನ ತಗೊಳ್ತೀನಿ. ಅದೇ ಥರ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ I minus j ಆನ್ ದಿ ವೆಕ್ಟರ್ b is equal to I plus j. ಇದು I minus j, I plus j. ಇಲ್ಲೂ ಅಷ್ಟೇ, ವೆಕ್ಟರ್ a I minus j ಆನ್ ದಿ ವೆಕ್ಟರ್ b is equal to I plus j. So just once again we can a dot b ನ ತಗೊಂಡ್ರೆ, a dot b ನ ತಗೊಂಡ್ರೆ a is I minus j plus I plus j, that is 1 into 1 minus 1 into 1, that is 1 minus 1 is nothing but 0. ಅಲ್ಲಿಗೆ a dot b 0 ಬಂತು ಅಂದ್ರೆ ಮಾಡ್ಯುಲಸ್ ಆಫ್ ಬಿ ನೀವು ಕ್ವಶನ್ ಕಂಡುಹಿಡಿಯಬೇಕಾಗಿರ್ತಕ್ಕಂಥ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಇದನ್ನು ನೀವು ಈಸಿಯಾಗಿ ನೀವು ಹೇಳ್ಬಿಡ್ಬೋದು. ಸೊ ಇಟ್ ಈಸ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅನ್ನೋದನ್ನ 0 ಅಂತ ನೀವು ಈಸಿಯಾಗಿ ಹೇಳ್ಬೋದು. ಓಕೆ, ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಈಗ ಹೋಗ್ತೀನಿ. ಸೊ ಬಿಫೋರ್ ದಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇ ಥರನೇ ನಾನು ಇಲ್ಲಿ ತಗೊಳ್ತೀನಿ. Find the projection of vector A I plus 3j plus 7k on vector B, on the vector B is equal to 7i minus j plus 8. This is also another of the third problem. ನೋಡಿ, ಮೂರೇ ಪ್ರಾಬ್ಲಮ್ ಇರೋದು, ಮೂರಲ್ಲಿ ಒಂದು ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. ಹಾಗಾಗಿ ನೀವು ಈಸಿಯಾಗಿ ಇದನ್ನು ಕವರ್ ಮಾಡ್ಕೋಬೋದು. ಓಕೆ, ಎ ಡಾಟ್ ಬಿ ನ ಫೈಂಡ್ ಔಟ್ ಮಾಡಿ. ಎ ಡಾಟ್ ಬಿ ಅಂದರೆ I plus 3j plus 7k dot 7i minus j plus 8k, like this. A dot b ಅಂತಿದ್ದಾಗೇನೆ. So this is nothing but 1 into 7 plus 3 into minus 1 plus 7 into 8, like this. So 7 minus 3, 8 7s are 56. So this is nothing but 60. So A dot B is 60. So ಅದರ ಮಾಡ್ಯುಲಸ್ B ನ ಕಂಡುಹಿಡಿಯೋಣ. Modulus B. Okay. So then modulus of B is modulus of 7i minus j plus 8k. So this is nothing but it is a 7 square plus minus 1 whole square plus 8 square. This is nothing but 7 square is 49 plus 1 plus 64. ಎಷ್ಟಾಗುತ್ತೆ? It is 114 in R. So your projection of
ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂದರೆ ಎ ಡಾಟ್ ಬಿ ಬೈ ಮಾಡ್ಯುಲಸ್ ಆಫ್ ಬಿ. ಎ ಡಾಟ್ ಬಿ ಈಸ್ 60, ಇಟ್ ಈಸ್ 114. ಮಾಡ್ಯುಲಸ್ ಆಫ್ ಬಿ ಅಂದರೆ ಇಟ್ ಈಸ್ ಯೂನಿಟ್ಸ್. ಸೊ ಈಗ ನೋಡಿ, ನಿಮಗೆ ಬೈ ಚಾನ್ಸ್ ನಾನು ಸ್ಟಾರ್ಟಿಂಗ್ 3 ಮೆಥಡ್ ಮಾಡಕ್ಸ್ ಕಂಡುಹಿಡಿಯೋದನ್ನ 3 ಪ್ರಾಬ್ಲಮ್ ಮಾಡಿಸ್ತೆ, ಇದೊಂದು 3 ಪ್ರಾಬ್ಲಮ್, ಈ 6 ಪ್ರಾಬ್ಲಮ್ ವಿಡಿಯೋದಲ್ಲಿ ಮಾಡ್ತೀನಿ. ಬೈ ಚಾನ್ಸ್ ಇದು ಕ್ಲಿಕ್ ಆದರೆ ಅದೆರಡು ಮಾರ್ಕ್ಸ್, ಇದೆರಡು ಮಾರ್ಕ್ಸ್, 4 ಮಾರ್ಕ್ಸ್ ಇದೊಂದೇ ವಿಡಿಯೋದಲ್ಲಿ ಬಂದೋಗ್ಬಿಡುತ್ತೆ ನಿಮಗೆ. ಓಕೆ, ಕೆಲವು ಟೈಮ್ ಒಂದೊಂದು ವಿಡಿಯೋ ಎಲ್ಪ್ ಆಗದೆ ಇರ್ಬೋದು, ಬಟ್ ಒಂದೊಂದು ವಿಡಿಯೋ ಹಂಗೇನೆ ಒಂಥರ ಬಂಪರ್ ಲಾಟ್ರಿ ಇದ್ದಂಗೆ. ಇಷ್ಟನ್ನು ಈಸಿಯೆಸ್ಟ್ ಮೆಥಡ್ಗಳನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ 4 ಮಾರ್ಕ್ಸ್ ಇದೊಂದು ವಿಡಿಯೋದಲ್ಲೇ ಬಂದ್ಬಿಡ್ಬೋದು. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಯು ಕ್ಯಾನ್ ಫಾಲೋ ಮೀ ಸೀರಿಯಸ್ಲಿ. ಸೊ ದೆನ್ ನೆಕ್ಸ್ಟ್ ಮೆಥಡ್ ಏನು ಅನ್ನೋದನ್ನ ಹೇಳ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ನೋಡಿದ್ದು ಒನ್ಸ್ ಅಗೇನ್ ಹೇಳ್ತೀನಿ. ಫೈಂಡ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಕ್ವಶನ್. ಇಫ್ 2 ವೆಕ್ಟರ್ಸ್, ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಸಚ್ ದಟ್ mod A is equal to 2 and mod B is equal to 3, A dot B is equal to 4 ಅಂತ. A dot B is equal to what? 4 ಅಂತ. ಅಂದರೆ ಅರ್ಥ ಅಲ್ಲಿಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಹೈಸ್ಕೂಲಲ್ಲಿ ಬಂದಿದೆ ಫಾರ್ಮುಲಾ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಹಾಗೆಯೇ ಇಲ್ಲಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ಇದನ್ನ ನಾನು ನಿಮ್ಗೆ ಹೇಳಿದ್ದೀನಿ, ಮಾಡ್ ಎ ಸ್ಕ್ವೇರ್ ಅಂದರೆ ಎ ಡಾಟ್ ಎ ಅಂತ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂತ ಮಾಡ್ ಎ ಸ್ಕ್ವೇರ್ ಅಂತ. ಹಾಗೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ದಿಸ್ ಈಸ್ ಎ ಮೈನಸ್ ಬಿ ಡಾಟ್ ಎ ಮೈನಸ್ ಬಿ ಅಂತ. ಎರಡು ಸರಿ ಸೇಮ್ ಇದಾಗಿದೆ, ಯಾಕೆಂದ್ರೆ ಅಲ್ಲಿ ಎ ಮಾಡ್ ಎ ಸ್ಕ್ವೇರ್ ಮೈನಸ್ ಮಾಡ್ ಬಿ ಸ್ಕ್ವೇರ್ ಅಂದರೆ, ಸೊ ದಟ್ ಈಸ್ ಅಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಿಂದ್ಗಡೆ ನಾವು ಬಂದಿದೆ ನೋಡಿ, ಅಲ್ಲಿ ಮಾಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಡಾಟ್ ಎ ಮೈನಸ್ ಬಿ. ಇಲ್ಲಿ ಇದೇ ಥರ ನಾವು ಮಲ್ಟಿಪ್ಲಿಕೇಶನ್ ಇದನ್ನು ನಾವು ತಗೊಂಡ್ರೆ ಮಾಡ್ ಎ ಸ್ಕ್ವೇರ್ ಪ್ಲಸ್ ಮಾಡ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ. ನಮಗೆ ಮಾಡ್ ಎ ಕೊಟ್ಟಿದ್ದಾರೆ 2 ಸ್ಕ್ವೇರ್, ಮಾಡ್ ಬಿ ಕೊಟ್ಟಿದ್ದಾರೆ 3 ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ 4 ಎ ಡಾಟ್ ಬಿ ಅಂದರೆ 4. ಅಲ್ಲಿಗೆ ನೋಡಿ ಇದು ಹೇಗೆ 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 2 4 8, ದಟ್ ಈಸ್ 5. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 5, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಅಂದರೆ ನಥಿಂಗ್ ಬಟ್ ರೂಟ್ 5. ಸೊ ದಿಸ್ ಇಸ್ ಸಿಂಪಲ್ ಅಂಡ್ ಆಲ್ಸೋ ಲಾಸ್ಟ್ ಪ್ರಾಬ್ಲಮ್ ಇನ್ ಡಾಟ್ ಪ್ರಾಡಕ್ಟ್, ಡಾರ್ ಆರ್ ಸ್ಕೆಲರ್ ಪ್ರಾಡಕ್ಟ್ ಅಲ್ಲಿ ಇದು ಲಾಸ್ಟ್ ಪ್ರಾಬ್ಲಮ್. ಅಂದರೆ ನಾನು ಹೇಳ್ತಕ್ಕಂಥ ರೀತಿಯಲ್ಲಿ ದಿಸ್ ಇಸ್ ದಿ ಲಾಸ್ಟ್ ಪ್ರಾಬ್ಲಮ್. ವಿದ್ಯಾರ್ಥಿಗಳೇ, ಸೊ ನಾವು ಅಪ್ ಟು ಇಯರ್ ನಾನು ಇಲ್ಲಿವರೆಗೂ ಈ ವೆಕ್ಟರ್ ಆಲ್ಜಿಬ್ರಾದಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ 11 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸ್ ಇನ್ನೊಂದು ಕ್ವಶನ್ನು, 2 ಮಾರ್ಕ್ಸ್ ಅಂಡ್ ಆಲ್ಸೋ 3 ಮಾರ್ಕ್ಸ್ ಕ್ವಶನ್ಸ್. ಟೋಟಲ್ ಇಟ್ ಈಸ್ 5 ಕ್ವಶನ್ ಆಸ್ಕಿಂಗ್ ಇನ್ ಎ ಮೇನ್ ಎಕ್ಸಾಮಿನೇಷನ್. ಸೊ ಈ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಇಟ್ ಈಸ್ 1 ಮಾರ್ಕ್ಸ್ ಕ್ವಶನ್. ಐ ವಿಲ್ ಫಾಲೋ ದಿ ಸೊ ಇನ್ ಡಿಫ್ರೆಂಟ್ ಸಿಚುಯೇಷನ್. ನಾನು ನಿಮಗೆ ವೆಕ್ಟರ್ ಆಲ್ಜಿಬ್ರಾ ಸ್ಟಾರ್ಟ್ ಮಾಡಿದಾಗ ವೆಕ್ಟರ್, ಸೊ ದ ವೆಕ್ಟರ್ ದ ಫಿಸಿಕಲ್ ಕ್ವಾಂಟಿಟಿ, ನಿಮಗೆ ಫಿಸಿಕ್ಸ್ ಡೆಫಿನೇಷನ್ ಅಲ್ಲಿ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. A physical quantity can be classified into 2 types. One is scalar, another one is vector. ಆ ಸ್ಕೇಲರ್ ಮತ್ತೆ ವೆಕ್ಟರ್ ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಾದ್ರೆ ಸ್ಕೇಲರ್ ಅಂತ ಹೇಳಿದ್ರೆ ವೆಕ್ಟರ್ಗೆ ಮೀನಿಂಗ್ ಸಿಗೋದು. ಅದಕ್ಕೋಸ್ಕರ ಅಲ್ಲಿ ಎ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಈಸ್ ಸ್ಕೇಲರ್, ಅನದರ್ ಒನ್ ಈಸ್ ವೆಕ್ಟರ್ ಅಂತ ಹೇಳಿದ್ವಿ. ಅಲ್ಲಿಗೆ ಸ್ಕೇಲರ್ ಅಂದ್ರೆ ಏನು ಅಂದ್ರೆ, ಸ್ಕೇಲರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್. ವಿಚ್ ಈಸ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್ ಅಂದ್ರೆ ಅರ್ಥ ಏನು ಅಂದ್ರೆ, ಅದಕ್ಕೆ ಎಕ್ಸಾಂಪಲ್ ಮಾಸು, ಲೆಂತು, ಡೆನ್ಸಿಟಿ ಇವೆಲ್ಲವೂ ಬರ್ತವೆ. ಆ ಟೆಂಪರೇಚರು, ಮಾಸು, ಲೆಂತು, ಟೆಂಪರೇಚರು, ಡೆನ್ಸಿಟಿ ಇವಿಷ್ಟು ಸ್ಕೇಲರ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ವೆಕ್ಟರ್ ಏನಪ್ಪ ಎಕ್ಸಾಂಪಲ್ ಅಂದ್ರೆ, ವೆಕ್ಟರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇದಕ್ಕೆ ಯಾವ್ದಾದ್ರು ಬರುತ್ತೆ, ವೆಲಾಸಿಟಿ ಬರುತ್ತೆ, ಆಕ್ಸಲರೇಷನ್ ಬರುತ್ತೆ, ಮೊಮೆಂಟಮ್, ಸೊ ಇದೆಲ್ಲನ ಬರುತ್ತೆ. ಸೊ ಹಾಗಾದ್ರೆ ಅಲ್ಲಿ 1 ಮಾರ್ಕ್ಸಿಂಗ್ ಕ್ವಶನ್ ಇಟ್ ಈಸ್ ನಾಟ್ ಆಸ್ಕಿಂಗ್ ಫಾರ್ ವಾಟ್ ಈಸ್ ಸ್ಕೇಲರ್, ವಾಟ್ ಈಸ್ ವೆಕ್ಟರ್, ಓನ್ಲಿ ದ ಯೂನಿಟ್ಸ್ ಇಸ್ ಗಿವನ್ ಇನ್ ಎಕ್ಸಾಮಿನೇಷನ್. ಉದಾಹರಣೆಗೆ 2 ಮೀಟರ್ ಅಂತ ಕೊಟ್ಟು ವಿಚ್ ಇಸ್ ಸ್ಕೇಲರ್ ಆರ್ ವೆಕ್ಟರ್ ಅಂತ ಹೇಳ್ತಾರೆ.
2 meter ಅಂತಿದಂಗೆನೆ 2 meter it represents only a length. This is nothing but a scalar quantity. Just scalar ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಕವರ್ ಆಗುತ್ತೆ. ನೋಡಿ ಅದನ್ನ ಇನ್ನೊಂದು ತರ ಕೇಳಬಹುದು. 2 ಮೀಟರ್ ನಾರ್ತ್ ವೆಸ್ಟ್ ಅಂತ ಕೇಳಿರುವಂತ ತಿಳ್ಕೊಳ್ಳಿ. 2 ಮೀಟರ್ ಜೊತೆಗೆ ನಾರ್ತ್ ವೆಸ್ಟ್ ಇಟ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್, ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡು ಇರೋದ್ರಿಂದ 2 ಮೀಟರ್ ನಾರ್ತ್ ವೆಸ್ಟ್ ಅಂತಿದಂಗೆ ದಿಸ್ ಇಸ್ ದಿ ವೆಕ್ಟರ್ ಕ್ವಾಂಟಿಟಿ. ಅಕಸ್ಮಾತ್ 10 ಡಿಗ್ರಿ ವಿಚ್ ಇಸ್ ಎ ಸ್ಕೇಲರ್ ಆರ್ ವೆಕ್ಟರ್ ಅಂತಿದಂಗೆ ಇಟ್ ಈಸ್ ಸ್ಕೇಲರ್ ಕ್ವಾಂಟಿಟಿ. ಸೊ ಈ ತರ ನಾವು ಈ ಮೆಥಡ್ಗಳನ್ನ ಹೇಳ್ತಾ ಹೋಗಿದ್ದೀವಿ. ಆಮೇಲೆ ನಿಮ್ಗೆ ಇನ್ನೊಂದು 2 ಮೀಟರ್ ಪರ್ ಸೆಕೆಂಡ್ ವಿಚ್ ಇಸ್ ಎ ಸ್ಕೇಲರ್ ಆರ್ ವೆಕ್ಟರ್. 2 ಮೀಟರ್ ಪರ್ ಸೆಕೆಂಡ್ ಅಂತಿದಂಗೆ ನೀವು ಫಿಸಿಕ್ಸ್ ಓದೋದ್ರಿಂದ ಯೂನಿಟ್ಸ್ ಎಲ್ಲ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿ 2 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ದಿ ವೆಲಾಸಿಟಿ. ಈಸಿಲಿ ವಿ ಕ್ಯಾನ್ ಸೇ ದಿಸ್ ಇಸ್ ವೆಲಾಸಿಟಿ. ಅಕಸ್ಮಾತ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಪರ್ ಸೆಕೆಂಡ್ ಬದಲಾಗಿ ಸ್ಕ್ವಯರ್ ಅಂದ್ರೆ ಸೆಕೆಂಡ್ ಸ್ಕ್ವಯರ್ ಇಟ್ ರೆಪ್ರೆಸೆಂಟ್ಸ್ ದಿ ಆಕ್ಸಿಲರೇಷನ್. ಫಿಸಿಕ್ಸ್ ಅಲ್ಲಿ ಯೂನಿಟ್ಸ್ ಹೇಳ್ತಿರ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವೆಕ್ಟರ್. ಸೊ ಈ ತರ ನಿಮಗೆ 1 ಮಾರ್ಕ್ಸ್ ಅನ್ನ ಅಕಸ್ಮಾತ್ ಅಲ್ಲಿ ಕೇಳಿದ್ರೆ ಕೇಳಬಹುದು. ಅಲ್ಲಿ ಕೇಳದೆ ಇದ್ರೆ ನಿಮಗೆ ಸ್ಮಾಲ್ ಡೆಫಿನೇಷನ್ಸ್ ಟೈಪ್ಸ್ ಆಫ್ ವೆಕ್ಟರ್ಸ್ ಅಂತ ಬರುತ್ತೆ. ಟೈಪ್ಸ್ ಆಫ್ ವೆಕ್ಟರ್ ಅಲ್ಲಿ ನೆಗೆಟಿವ್ ವೆಕ್ಟರು, ಕೊಲಿನಿಯರ್ ವೆಕ್ಟರು, ಕೋಪ್ಲನರ್ ವೆಕ್ಟರು, ಇವನ್ನೆಲ್ಲ ಕೋಇನ್ಷಿಯಲ್ ವೆಕ್ಟರು, ಇವೆಲ್ಲ ಒಂದು 4 ಡೆಫಿನೇಷನ್ಸ್ ಬರ್ತವೆ. ಅವು ಏನು ಹೇಗೆ ಅಂತ ಮೊನ್ನೆ ಮಾರ್ಚ್ ಅಲ್ಲಿ ನೆಗೆಟಿವ್ ವೆಕ್ಟರ್ ಅಂತ ಕೇಳಿದ್ದಾರೆ. ನೆಗೆಟಿವ್ ವೆಕ್ಟರ್ ಅಂದ್ರೆ ಹೇಗೆ, ಅದು ಸಿಂಪಲ್ ಆಗಿ ಯಾರು ಕೈ ಕೊಡುತ್ತೆ, ಅದನ್ನ ನೀವು ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನೋಡಿ ಅಂತ ಅಲ್ಲಿ ಎಲ್ಲ ಹೇಳಿದೆ. ಸೊ ಅದಾದ್ಮೇಲೆ ಲಾಸ್ಟ್ನೇದು ಇನ್ನೊಂದೇ ಒಂದು ಕ್ವಶನ್ಸ್ ವೆಕ್ಟರ್ ಆಲ್ಜಬ್ರಾದಲ್ಲಿ ಅಕಸ್ಮಾತ್ 1 ಮಾರ್ಕ್ಸ್ಗೆ ಕೇಳೋದ್ರಾಗೆ ಸಿಂಪಲ್ ಆಗಿ ಡೈರೆಕ್ಷನ್ಸ್ ಆಫ್ ಕೊಸೈನ್ ಅಂತ ಒಂದೊಂದ್ಸರಿ ಅತಿ ಹೆಚ್ಚಿಗೆ ಕೇಳ್ತಿರ್ತಾರೆ. ಯಾವ್ದಾದ್ರು ಒಂದು ವೆಕ್ಟರ್ನ ಕೊಟ್ಬಿಟ್ಟು ಫೈಂಡ್ ದಿ ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್ಸ್ ಅಂತಾರೆ. ಸೊ ಹಾಗಾಗಿ ಆ ಡೈರೆಕ್ಷನ್ಸ್ ಆಫ್ ಕೊಸೈನ್ ಅಂದ್ರೆ ಏನು, ಯಾವ ತರ ಕಂಡುಹಿಡಿಯೋದು ಅನ್ನೋದನ್ನ ನಾನೆಲ್ಲ ನೀಟಾಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಷ್ಟು 1 ಮಾರ್ಕ್ಸ್ ನಾನು ಕವರ್ ಮಾಡ್ಬೋದು. ಇನ್ನು ಉಳಿದಿದ್ದು 2 ಮಾರ್ಕ್ಸ್ ಇಂದು ಮತ್ತೆ 3 ಮಾರ್ಕ್ಸ್ ಇಂದು ಕ್ವಶನ್ಸ್ ಈಗ ಇಲ್ಲಿ ಆದಷ್ಟು 2 ಮಾರ್ಕ್ಸ್ ನಾವು ಇಲ್ಲೇ ಕೇಳ್ಬಿಡ್ತಾರೆ. 2 ಮಾರ್ಕ್ಸ್ ನಾವು 2 ಕ್ವಶನ್ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲರ್ ಪ್ರಾಡಕ್ಟ್ ಅಲ್ಲಿ ನೀಟಾಗಿ ಕೇಳ್ತಾರೆ. ಇನ್ನು ಉಳಿದಿದ್ದು 3 ಮಾರ್ಕ್ಸ್ ಇಂದು ವೆಕ್ಟರ್ ಪ್ರಾಡಕ್ಟ್ಗೆ ಹೋಗ್ತಾರೆ. ಸೊ ಅದನ್ನ ವೆಕ್ಟರ್ ಪ್ರಾಡಕ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳೋದಿಷ್ಟೇ, ಯು ಕ್ಯಾನ್ ಫಾಲೋ ಮೀ. ನೀವು ನನ್ನನ್ನು ಫಾಲೋ ಅಪ್ ಮಾಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಗದಿರೋ ಪಾಯಿಂಟ್ಸ್ ಅನ್ನ ನಿಮ್ಮ ಕಾಲೇಜ್ ಲೆಕ್ಚರರ್ಸ್ಗಳು ಎಲ್ಲಾದ್ರೂ ಸಿಗ್ತಿರ್ತಾರೆ, ಅವ್ರ ಮೊಬೈಲ್ ನಂಬರ್ ಇರುತ್ತೆ, ಅವ್ರನ್ನ ಫೋನ್ ಮಾಡೋದ್ರೆ ಕೇಳಿ ತಿಳ್ಕೊಂಡು ಡೌಟ್ ಅನ್ನು ಕ್ಲಿಯರ್ ಮಾಡಿ. ಈ ತರ ಕ್ಲಿಯರ್ ಮಾಡೋದ್ರ ಮುಖಾಂತರ ನೀವು ಏನು ಈ ಕೋವಿಡ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ 2020-21 ವರ್ಷ, ನೀವು ಈ ತರ ನೀವು ಫಾಲೋ ಅಪ್ ಮಾಡೋದ್ರಿಂದ ಕೋವಿಡ್-19 ನಮ್ಗೆ ಏನು ಎಫೆಕ್ಟ್ ಮಾಡಲಿಲ್ಲ, ನಮ್ಮ ಫ್ಯೂಚರ್ ಬ್ರೈಟ್ ಆಯ್ತು ಅಂತ ನೀವು ಅಂದ್ಕೋಬೇಕು. ಆ ತರ ನೀವು ಪ್ರತಿಯೊಬ್ಬರು ಲೆಕ್ಚರರ್ಸ್ ಹೇಳೋದನ್ನು ಫಾಲೋ ಅಪ್ ಮಾಡ್ಕೊಂಡು ನಿಮ್ಮ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ಕಡೆ ಗಮನ ಕೊಡಿ. ಅಯ್ಯೋ ನಮಗೆ ಪಾಠನೆ ಮಾಡಿಲ್ಲ, ಕಾಲೇಜ್ ಓಪನ್ ಆಗಲಿ ಬಿಡಲಿ. ಇವತ್ತು ತುಂಬ ಫಾಸ್ಟ್ ಇದೆ ವರ್ಲ್ಡು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲನ ತುಂಬ ಫಾಸ್ಟ್ ಇದೆ. ಎಲ್ಲ ಏನು ಬೇಕಾದ್ರೆ ಮೆಟೀರಿಯಲ್ ಸಿಗುತ್ತೆ ಯೂಟ್ಯೂಬಲ್ಲೆಲ್ಲ. ಎಷ್ಟು ವೆರೈಟಿಯಸ್ ಇದೇ ವೆಕ್ಟರ್ಸ್ ನಿಮಗೆ ಬ್ರಾಡಾಗಿ ಸಿಗುತ್ತೆ. ಫಸ್ಟ್ ಈಗ ನಾವು ಇದು ಎಷ್ಟು ಬೇಕು ಅಷ್ಟನ್ನು ಹೇಳ್ಕೊಂಡು ಹೋಗ್ತಿದ್ದೀವಿ. ಇನ್ನು ನಿಮ್ಗೆ ಅರ್ಥ ಆದರೆ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನು ನೀವು ಓಪನ್ ಮಾಡಿದಾಗ ಯೂಟ್ಯೂಬಲ್ಲಿ ಎಲ್ಲ ನಿಮಗೆ ಮಾಹಿತಿ ಅತಿ ಹೆಚ್ಚಾಗಿ ಸಿಗುತ್ತೆ. ಅದನ್ನು ಫಾಲೋ ಅಪ್ ಮಾಡಿ ಸಕ್ಸಸ್ ಆಗಿ ಎಲ್ಲೂ ಕೋವಿಡ್-19 ಅಂತ ಹೊರಗಡೆ ಓಡಾಡಿದಾಗೆ ನೀವು ಮನೇಲೆ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋದ್ರೆ ಇದು ಯಾಕೆಂದ್ರೆ ಓನ್ ಪ್ರಿಪರೇಷನ್ ನೋಡಿ. ನೀವು ಹೇಗೆ ಅಂದರೆ ಯಾರು ಮಾಡಿಟ್ಟಿರೋ ಅಡುಗೆ ಊಟ ಮಾಡೋದು ಈಸಿ, ಅದನ್ನು ಟೇಸ್ಟ್ ಹೇಳೋದು ಈಸಿ. ಆದರೆ ಎಲ್ಲ ಐಟಮ್ಸ್ ಇದೆ, ನೀವೇ ಅಡುಗೆ ಮಾಡ್ಕೋಬೇಕು, ನೀವೇ ಊಟ ಮಾಡಬೇಕು. ನೀವು ಮುದ್ದೆನಾದ್ರೂ ಮಾಡ್ಬೋದು, ಅನ್ನ ಸಾಂಬಾರಾದ್ರೂ ಮಾಡ್ಬೋದು, ಅಥವಾ ತಿಂಡಿಗಳನ್ನಾದ್ರೂ ಮಾಡ್ಬೋದು. ಚಾಯ್ಸ್ ಫಾರ್ ಯು. ಅಂದರೆ ನೀವು ಯಾವ ಥರ ಈಗ ನಿಮ್ಮ ಮುಂದೆ ಎಲ್ಲ ಐಟಮ್ಸ್ಗಳಿದಾವೆ, ಅಡುಗೆ ಸಾಮಾನುಗಳು ಅಂದರೆ ಮೆಟೀರಿಯಲ್ಸ್ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸಂಬಂಧಪಟ್ಟಂಗೆ ಎಲ್ಲನೂ ಇದೆ ನಿಮಗೆ ಯೂಟ್ಯೂಬ್ ಅಲ್ಲಿ ಇಲ್ಲೆಲ್ಲನ. ಸೊ ಹಾಗಾಗಿ ನಿಮಗೆಲ್ಲ ಮೆಟೀರಿಯಲ್ ಸಿಗುತ್ತೆ. ಯಾವ ಥರ ಟೇಸ್ಟಾಗಿ ಮಾಡ್ಕೊತೀರೋ ಅಂಬೋದು ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಂಟ್ರೆಸ್ಟಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಡೋಂಟ್ ಮಿಸ್ ಇಟ್. ಇದನ್ನ ಒಂಥರ ವರ ಅಂತ ತಿಳ್ಕೊಟ್ರೆ ಇದು ಶಾಪ ಅಂದ್ಕೋಬೇಡಿ. 2021 ಸಾಲ ವಿದ್ಯಾರ್ಥಿಗಳು ಏನಿದ್ದಾರೆ ಥ್ರೂಔಟ್ ಕರ್ನಾಟಕ, ಡೋಂಟ್ ವರಿ, ನಮ್ಮಂಥವ್ರು ಎಲ್ಲಾದರೂ ಇದ್ದೇ ಇರ್ತಾರೆ. ನಿಮ್ಮ ಲೆಕ್ಚರ್ಸ್ಗಳು ಫಾಲೋ ಅಪ್ ಮಾಡಿ. ಲೆಕ್ಚರ್ಗಳು ಮಾತ್ರ ಮರಿಬೇಡಿ, ನೀವು ಆಟೋಮೆಟಿಕ್ಕಾಗಿ ಅವರನ್ನು ಫೋನ್ ಕಾಂಟ್ಯಾಕ್ಟ್ನಾಗ ಇಟ್ಕೊಂಡು ನೀವು
ಪಾಯಿಂಟ್ಸ್ಗಳನ್ನ ಗ್ಯಾದರ್ ಮಾಡ್ತಾ ಹೋಗಿ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ನೀವೇ ಅವ್ರ ಹತ್ರ ಹೋಗಲ್ಲ. ಬಂದಿರೋ ದೊಡ್ಡ ಸಮಸ್ಯೆ ನಾವು ಕಾಲೇಜುಗಳಲ್ಲಿ ನೋಡ್ತೀವಿ, ವಿದ್ಯಾರ್ಥಿಗಳೇ ಗುರುಗಳ ಹತ್ರ ಹೋಗಲ್ಲ. ಅವ್ರು ಇನ್ನೇನು ಮಾಡ್ತಾರೆ, ಅವ್ರು ನಿಮ್ಮ ಹಿಂದೆ ಬಂದು ಈ ತಗೊಳ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಇಲ್ಲಿ ಗುರುಗಳ ಹತ್ರ ಹೋದ್ರೆ ಅವ್ರು ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಆ ಮೆಂಟಾಲಿಟಿನ ಬೆಳೆಸ್ಕೊಂಡು ಲೆಕ್ಚರರ್ಸ್ ಹತ್ರ ನೀವು ಕನೆಕ್ಟ್ ಆಗಿರಿ, ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನಾವು ವಿಡಿಯೋ ಮಾಡಿದ್ಕೊಂಡು ಸಾರ್ಥಕ ಆಗುತ್ತೆ. ಇದು ನಾನು ಯೂಟ್ಯೂಬಲ್ಲಿ ಬಿಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನೆಲ್ಲ ವಿಡಿಯೋ ನಿಮ್ಮ ಮೊಬೈಲ್ಗೆ ಎಂಟ್ರ್ ಆಗ್ತಾ ಇರುತ್ತೆ. ಓಕೆ, ಇಷ್ಟು ಹೇಳ್ತಾ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.